ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರುವಂತಹ ಸೇವನ್ನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಸೇವ್ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಇದು ನಾನು ಜೋಳದ ಹಿಟ್ಟಿನ ಸೇವನ್ನು ಯಾವ ರೀತಿಯಾಗಿ ಮತ್ತು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ, ಜೋಳದ ಹಿಟ್ಟಿನ ಸೇವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಈ ಕಪ್ಪಿನಿಂದ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈ ಜೋಳದ ಹಿಟ್ಟಿನ ಮಧ್ಯದಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಅಂದರೆ ನಾವು ಬಿಸಿಯಾಗಿರುವಂಥ ನೀರು ಹಾಕ್ಕೊಳ್ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನೋಡಿ. ನಾನು ಕಲರಿಗೋಸ್ಕರ ಸ್ವಲ್ಪದಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದಿ ಬರುವವರೆಗೂ ಇಟ್ಕೊಂಡಿದ್ದೆ. ಚೆನ್ನಾಗಿ ಕುದಿ ಬಂದ ನಂತರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಂಡು 1 ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಬೇಕಾದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅಷ್ಟೇ ಬಿಡಿ. ನೋಡಿ, ಸ್ಪೂನಿನ ಸಹಾಯದಿಂದ ಮಾಡ್ಕೊಳ್ಳಿ. ಯಾಕಂತಂದರೆ ನೀರು ಚೆನ್ನಾಗಿ ಕುದಿ ಬಂದಿರುತ್ತಲ್ವ, ಕೈಗೆ ಸುಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಕೈಯಿಂದ ಆಮೇಲೆ ಮಿಕ್ಸ್ ಮಾಡ್ಕೊಳ್ಬಹುದು. ಬಿಸಿ ನೀರು ಹಾಕ್ಕೊಳ್ಳೋ ಉದ್ದೇಶ ಏನಂತಂದರೆ ಹಿಟ್ಟು ಜಿಗಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಬಿಸಿನೀರು ಮಾತ್ರ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರಿಗೋಸ್ಕರ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಅರಿಶಿನ ಪುಡಿ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಸೇವ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಏನು ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗೋದಿಲ್ಲ. ಜಸ್ಟ್ ನಿಮ್ಮ ಮನೆಯಲ್ಲಿ ಜೋಳದ ಹಿಟ್ಟು ಇತ್ತು ಅಂತಂದರೆ ಸಾಕು, ಆರಾಮಾಗಿ ಸೇವನ್ನು ಮಾಡ್ಕೊಳ್ಬಹುದು. ನಾಗರ ಪಂಚಮಿಗೆ ವಿಧವಾಗಿರುವಂತಹ ಸಿಹಿ ತಿನಿಸು ಮತ್ತು ಕುರುಕುಲು ತಿಂಡಿ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಈ ಸಲ ನಾಗರ ಪಂಚಮಿಗೆ ಸೂಪರ್ ಆಗಿರುವಂಥ ಸೇವನ್ನು ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತೆ. ಜೋಳದ ಹಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಹಾಗೆ ನಾವು ಜೋಳದ ರೊಟ್ಟಿಯನ್ನು ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ವಿಶೇಷವಾಗಿರುವಂಥ ಸೇವನು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಜೋಳದ ಹಿಟ್ಟಿನಿಂದ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ. ಹಿಟ್ಟು ಸ್ವಲ್ಪ ಕಲಿಸ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು, ನಾವು ಬೇಗನೆ ಮಾಡ್ಕೊಳ್ಬಹುದು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಸೇವು ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೂ ಎಷ್ಟು ಸುಲಭನೋ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ನೋಡಿ, ಒಂದು ಸ್ವಲ್ಪ ಹೊತ್ತು ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಸೇವು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿಯೇ ನಾದ್ಕೊಳ್ಳಿ, ಜಾಸ್ತಿ ಅಳಸಾಗಿ ನಾದ್ಕೊಳ್ಳೋದೇನೂ ಬೇಡ. ಈ ರೀತಿಯಾಗಿ ನಾದ್ಕೊಂಡು ನಾವು ತಕ್ಷಣಕ್ಕೆ ಮಾಡ್ಕೊಳ್ಬೋದು. ನೆನೆ ಇಡಬೇಕನ್ನೋದು ಟೆನ್ಷನ್ ಏನೂ ಇಲ್ಲ, ಹಾಗೆಯೇ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪದಷ್ಟು ನಾನು ಉಂಡೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಕುರುಡಿಗೆ ಮಣೆ ಏನಿರುತ್ತಲ್ವ ಅದನ್ನು ತೆಗೆದುಕೊಂಡಿದ್ದೀನಿ. ನಾವು ಸೇವ್ ಮಾಡ್ಕೊಳ್ತಾ ಇರೋದರಿಂದ ಚಿಕ್ಕದಾಗಿರುವಂಥ ತೂತಿರುವಂಥ ಮಣೆಯನ್ನು ತೆಗೆದುಕೊಂಡು ನಾವು ನಾದ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಅದರ ಒಳಗಡೆ ಹಾಕ್ಕೊಂಡು ಮೇಲ್ಗಡೆ ಇರುವಂತಹ ಮುಚ್ಚಳವನ್ನು ಮುಚ್ಚಿ ಇವಾಗ ನಾವು ಒತ್ಕೊಂಡು ಬಿಡೋದಷ್ಟೇ. ನೋಡಿ, ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಇವಾಗ ತುಂಬ್ಕೊಂಡಿದ್ದಾಯಿತು. ಹಾಗೆ ಈ ಕಡೆ ನಾನು ಎಣ್ಣೆನೂ ಕೂಡ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವು ಸೇವನ್ನು ಹಾಕ್ಕೊಳ್ಬೇಕು. ನೋಡಿ, ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಇಲ್ವಾ ಅಂತ ಒಂದು ಸ್ವಲ್ಪದಷ್ಟು ಹಿಟ್ಟು ಹಾಕ್ಕೊಂಡು ಅದು ಮೇಲ್ಗಡೆ ಬಂತು ಅಂತಂದರೆ ಹಿಟ್ಟು ತುಂಬ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ನಾವು ಬಿಟ್ಕೊಂಡಿರುವಂಥ ಹಿಟ್ಟು ತೆಳಗಡೆ ಹೋಗಿ ಅಂಟ್ಕೊಳ್ತು ಅಂತಂದರೆ ಇನ್ನೂ ಎಣ್ಣೆ ಕಾದಿಲ್ಲ ಅಂತ ಅರ್ಥ. ನೋಡಿ, ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದೆ. ನಾನು ಸೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸೇವನ್ನು ನಾವು ಎಣ್ಣೆಯಲ್ಲೇ ಬಿಟ್ಕೊಳ್ಬೇಕು. ಮೊದಲಿಗೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಆನಂತರ ಎಣ್ಣೆಯಲ್ಲೇ ಹಾಕ್ಕೊಳ್ಳೋದೇನು ಬೇಡ, ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲೇ ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ ಸೇವು. ನೀವು ಅಂಗಡಿಯಲ್ಲಿ ತಂದಿರ್ತೀರಲ್ವ, ಅದೇ ರೀತಿ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಮನೆಯಲ್ಲಿ ಮಾಡಿರುವಂಥ ಮತ್ತು ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಸೇವ್ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ, ಅಷ್ಟೊಂದು ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ನಾವು ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಬೇಕು ಅಷ್ಟೇ. ನೋಡಿ, ಸ್ವಲ್ಪ ಹೊತ್ತು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು, ಇದನ್ನು ತೆಗಿತಾ ಇದ್ದೀನಿ. ನೀವು ನಾಗರ ಪಂಚಮಿಗೆ ಅಷ್ಟೇ ಅಲ್ಲದೇನೋ, ನೀವು ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ತಿರುವಾಗೂ ಕೂಡ ನಿಮ್ಗೆ ಏನಾದರೂ ಕುರುಕುಲು ತಿಂಡಿ ಬೇಕು ಅಂತ ಅನ್ನಿಸಿದಾಗ ಜೋಳದ ಹಿಟ್ಟಿನ ಸೇವನ್ನು ಮಾಡ್ಕೊಳ್ಬಹುದು. ಮತ್ತು ಯಾವ ರೀತಿಯಾಗಿ ಹಾಕ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳಿ. ಕುರುಡಿಗೆ ಮಣೆ ಏನಿರುತ್ತಲ್ವ ಅದರಲ್ಲಿ ನಾವು ಜೋಳದ ಹಿಟ್ಟನ್ನು ಹಾಕಿರ್ತೀವೋ ಅದನ್ನು ಒತ್ಕೊಂಡು ಬಿಡಬೇಕು. ನಾವು
ಕಾಯ್ದಿರುವಂತಹ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಕಾಯ್ದಿತ್ತು ಅಂತಂದರೆ ಬೇಡ, ಪೂರ್ತಿಯಾಗಿ ಕಾಯ್ದಿರಬೇಕು ಎಣ್ಣೆ. ಆವಾಗ ನಾವು ಸೇವನ್ನು ಹಾಕ್ಕೊಳ್ಬೇಕು, ಅಂದಾಗ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಕಡೆ ಸೇವು ಫ್ರೈ ಆಗ್ತಾ ಇದೆ. ಫ್ರೈ ಆಗುವಷ್ಟರಲ್ಲಿ ಕೋಡಿಗೆ ಮನೆಗೆ ಹಿಟ್ಟು ಕೂಡ ಖಾಲಿಯಾಗಿತ್ತು. ಉಳಿದಿರುವಂತಹ ಜೋಳದ ಹಿಟ್ಟೇನಿರುತ್ತಲ್ವ ಅದನ್ನು ಕೋಡಿಗೆ ಮನೆಗೆ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಸೇವು ಫ್ರೈ ಆದ ನಂತರ ಬೇಗನೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮೊದಲಿಗೆ ಸೇವು ಹಾಕಿದ್ದಲ್ವ ಅದನ್ನು ಇನ್ನೊಂದು ಕಡೆಯೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆಯೂ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆ ನಂತರ ಒಂದು ತಟ್ಟೆಯಲ್ಲಿ ತೆಗೆದ್ರೆ ಕ್ರಿಸ್ಪಿಯಾಗಿರುವಂಥ ಸೂಪರಾಗಿರುವಂತಹ ಸೇವು ರೆಡಿಯಾಗಿಬಿಡ್ತು. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಜೋಳದ ಹಿಟ್ಟಿನ ಸೇವನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸರನಾದರೂ ಮಾಡ್ಕೊಂಡು ನೋಡಿ. ನೀವು ಮನೆಯಲ್ಲಿ ಮಾಡಿರುವಂತಹ ಮತ್ತು ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಸೇವಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ನಾಗರ ಪಂಚಮಿಗೆ ಸ್ಪೆಷಲಾಗಿ ಏನಾದರೂ ಮಾಡಬೇಕಂತ ಅನ್ನಿಸ್ದಾಗ ಜೋಳದ ಹಿಟ್ಟಿನ ಸೇವನ್ನು ಮಾಡ್ಕೊಂಡು ನೋಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಹೇಗೆ ಮಾಡಿದ್ದೀರಾ ಅಂತ ನಿಮಗೆ ಕೇಳ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ಜೋಳದ ಹಿಟ್ಟಿನ ಸೇವ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ನೋಡಿ, ಜೋಳದ ಹಿಟ್ಟಿನ ಸೇವು ಅಷ್ಟೇ ಅಲ್ಲದೆ ನಾನು ಕಡಲೆ ಹಿಟ್ಟಿನ ಸೇವು ಕೂಡ ಮಾಡಿದ್ದೇನೆ. ಯಾರಿಗಾದರೂ ಬೇಕು ಅಂತಂದರೆ ಖುಷಿಯಿಂದ ಹೊಸ ಕಲಿಕೆ ಚಾನಲ್ಗೆ ಹೋಗಿ ಭೇಟಿ ನೀಡಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರುವಂತಹ ತಿನಿಸುಗಳನ್ನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ರೆಸಿಪಿಯ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹೀಗೆ ಮುಂದಿನ ಹೊಸ ವಿಡಿಯೋದಕ್ಕೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನೇ.